ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಜಯ ಮಹಾಂತೇಶ್ವರ ತರುಣನಾಟ್ಯ ಸಂಘದವರು ಆಯೋಜನೆ ಮಾಡಿರ್ತಕ್ಕಂತಹ ಮುಡಿಕಟ್ಟಿದ ಮಗ ಅಂತಕ್ಕಂಥ ನಾಟಕದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಸ್ ಜಿ ನಂಜೇಗೌಡ ಸಾಹೇಬ್ರವರೇ, ಅದೇ ರೀತಿಯಾಗಿ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಬಿ ಬಳ್ಳಾರಿ ಸಾಹೇಬ್ರೆ, ಬಸವರಾಜ ಸಿರು ಸಾಹೇಬ್ರೆ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರು, ನಮ್ಮ ಯುವ ಪೀಳಿಗೆ ಸಹಕಾರಿ ಕ್ಷೇತ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ರವೀಂದ್ರ ಬಿ ಕಲಬುರ್ಗಿಯವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ಸಾಧಕರೇ, ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರೇ, ಸಾಧಕರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಒಂದು ಈ ನಾಟಕವನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರೇ, ಇದೀಗ ತಾನೇ ಇವತ್ತ ಐದು ನಾಟಕದೊಳಗ ಇದು ಫಸ್ಟ್ ಟೈಮ್ ಜಲ್ದಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ. ಜಲ್ದಿನ ಮುಗಿದಿತ್ತು ಅನ್ಸುತ್ತೆ. ಎಲ್ಲಾ ನಾಟಕನ 12ರ ಮ್ಯಾಲ ಚಲೋ ಆಗ್ಯಾವ. ಇವತ್ತ 12ರ ಒಳಗ ಫಸ್ಟ್ ಟೈಮ್ ಚಲೋ ಆಗುತ್ತಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತಾ, ಇದೀಗ ತಾನೇ ನಮ್ಮ ಸಹೋದರಾಗಿರ್ತಕ್ಕಂಥ ನಾಗೇಶ್ ಅಣ್ಣವರು ಪ್ರಾಸ್ತಾವಿಕವಾಗಿ ಎಲ್ಲ ವಿಷಯಗಳನ್ನ ಮಾತಾಡ್ಬಿಟ್ರು. ಅವರು ಈಗ ಹಿಂದೆ ನಮಗೆ ಮಾತನಾಡಕ್ಕೆ ಇನ್ನೂ ಹಿರಿಯರದಾರ, ನಾವು ನಿಮ್ಮ ಮುಂದೆ ಮಾತಾಡಕ್ ಚಿಕ್ಕವ್ರು ಮಾತಾಡಕ್ ನಮ್ಗೆ ಜಾಸ್ತಿ ಅನಿಸಿಕೆಗಳೇ ಇಲ್ಲ. ಅದಕ್ಕೆ ಈ ಒಂದು ನಾಟಕದ ಕುರಿತು ಈಗ ಅಣ್ಣವ್ರು ಹೇಳಿದ್ರು, ಕರ್ತವ್ಯದ ಬಗ್ಗೆ ಹೇಳಿದರು. ಮುಡಿಕಟ್ಟಿದ ಮಗ ಕರ್ತವ್ಯ ಅಂದ್ರೆ ಒಂದು ಮಗನ ಕರ್ತವ್ಯ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಈ ವಿಚಾರವನ್ನ ನಾವು ಕರ್ತವ್ಯ ಅಂತಕ್ಕಂಥ ಒಂದು ಪದವನ್ನ ನಾವು ನೋಡುವುದಾದ್ರೆ ಅದಕ್ಕೆ ಅಗಾಧವಾದಂಥ ಶಕ್ತಿ ಮತ್ತು ಅಗಾಧವಾದಂಥ ಒಂದು ಏನಂತಾರೆ ಅದಕ್ಕೆ ಒಂದು ಮಹತ್ವವನ್ನು ಪಡೆದುಕೊಂಡೈತಿ. ಯಾಕಪ್ಪ ಅಂತಂದ್ರೆ ಕರ್ತವ್ಯ ಅಂತ ಬಂದ್ವಿ ಅಂದ್ರೆ ಈ ಒಂದು ಪ್ರಪಂಚದಿಂದ ಬಂದರೂ ಸಹ ಪ್ರಪಂಚಕ್ಕೂ ಅದರದೇ ಆದಂಥ ಕರ್ತವ್ಯ ಐತಿ, ದೇಶಕ್ಕೂ ಅದರದೇ ಆದಂಥ ಕರ್ತವ್ಯ ಐತಿ. ಅದೇ ರೀತಿ ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ, ಗ್ರಾಮಕ್ಕೆ, ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಎಲ್ಲರಿಗೂ ಅದರದೇ ಆದಂಥ ಕರ್ತವ್ಯಗಳು. ನಾವು ಗ್ರಾಮ ಪಂಚಾಯತಿ ಸದಸ್ಯನಿರ್ಬೋದು, ಅಧ್ಯಕ್ಷನಿರ್ಬೋದು, ಎಲ್ಲರಿಗೂ ಅದರದೇ ಆದಂಥ ಕರ್ತವ್ಯಗಳು. ಆದರೆ ಪ್ರಾಸ್ತಾವಿಕವಾಗಿ ನಾವು ಭಾರತದ ಪ್ರಜೆಯಾಗಿ ನಮ್ಮಲ್ಲಿ ಇರಬೇಕಾದಂಥ ಕರ್ತವ್ಯಗಳು ಏನು ಅಂತಕ್ಕಂಥ ಮೊದಲನೇ ಕರ್ತವ್ಯ ಏನಪ್ಪ ಅಂತಂದ್ರ ಈ ಮುಡಿಕಟ್ಟಿದ ಮಗ ಅಂದ್ರೆ ಮನೆಗೆ ಮಗ. ನಾವು ಆಡೋ ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂತಂದ್ರ ನಮ್ಗೆ ಹೇಳ್ತಿರ್ತಾರೆ ಹಿರಿಯರು, ಮಗನ ಮೊದಲ ಮನಿ ಗೆದ್ದು ಮಾರ ಗೆಲ್ಲು ಅಂತಕ್ಕಂಥ ಮಾತನ್ನ. ಅದಕ್ಕೆ ಇವತ್ತಿನ ಯುವ ಜನತೆ ನಾವೇನಾಗಬೇಕಾಗೈತಪ್ಪ ಅಂದ್ರೆ ಮೊದಲು ಮನೆಗೆ ಮಗನಾಗಬೇಕಾಗೈತಿ. ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಕುಟುಂಬವನ್ನು ನಾವು ಸದೃಢವಾದ ಮಾಡಬೇಕಾದಂಥ ಕರ್ತವ್ಯ ನಮ್ಮ ಎಲ್ಲರ ಯುವಕರಲ್ಲಿ ಐತಿ ಇವತ್ತು. ಯಾಕೆ ಈ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಪ್ಪ ಅಂತಂದ್ರ ನಾವೇನಾಗಿಬಿಟ್ಟಿಪ್ಪ ಅಂದ್ರೆ ಇವತ್ತಿನ ಯುವಕರು ನಾವು ನಮ್ಮ ಕರ್ತವ್ಯವನ್ನು ಮರೆತು ನಾವು ಮನೆಗೆ ಮಗನಾಗದೆ, ನಮ್ಮ ವಾರ್ಡಿಗೆ ಒಬ್ಬ ಮೆಂಬರ್ ಆಗೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತವರು ಸಹ ನಾವು ಒಂದು ಗ್ರಾಮದ ಬಗ್ಗೆ ಚಿಂತನೆ ಮಾಡೋದು, ದೇಶದ ಬಗ್ಗೆ ಚಿಂತನೆ ಮಾಡೋದು, ವಿಶ್ವದ ಬಗ್ಗೆ ಚಿಂತನೆ ಮಾಡಕತ್ತೀವಿ ನಾವು. ಅದನ್ನು ಬಿಟ್ಟು ನಾವು ಮೊದಲ ನಮ್ಮ ಕುಟುಂಬದ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ನಮ್ಮ ಕುಟುಂಬದ ಏಳಿಗೆಗೆ ನಾವು ಶ್ರಮಿಸಿದ್ರೆ ದೇಶ ತಾನಾಗೆ, ಗ್ರಾಮ ತಾನಾಗೆ ಮುಂದುವರಿತೈತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಾಗಿ ಈ ಕರ್ತವ್ಯಗಳ ಬಗ್ಗೆ ಮಾತನಾಡಬೇಕಾದಾಗ ಕೆಲವು ಕರ್ತವ್ಯಗಳ ಬಗ್ಗೆ ನಾನು 2-3 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಂದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನೈತಪ್ಪ ಅಂದ್ರೆ ಸ್ವಚ್ಛತೆ ಅನ್ನೋದು ಸಹ ನಮ್ಮ ಕರ್ತವ್ಯ. ಸ್ವಚ್ಛತೆಯನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಯಾಕಪ್ಪ ಅಂತಂದ್ರ ಸ್ವಚ್ಛತೆ ಅಂತ ಬಂದಾಗ ನಾವು ನೋಡ್ತೀವಿ, ನಾವು ಇವತ್ತು ನಾವು ಒಂದು ಬಾಳೆಹಣ್ಣು ತಿಂದಿವಿ ಸೀದಾ ಇಲ್ಲೇ ಬಿಸಾಕ್ಬಿಡ್ತೀವಿ. ಯಾಕಪ್ಪ ಅಂತಂದ್ರೆ ರೋಡ್ ನಮ್ದಲ್ಲ, ಈ ನಾಟಕ ಸ್ಟೇಜ್ ನಮ್ದಲ್ಲ, ಇಲ್ಲಿ ಬಾಜು ಇರ್ತಕ್ಕಂಥ ನಮ್ದೇನು ಓಣಿ ನಮ್ದಲ್ಲ ಬಿಡಪ್ಪ, ನಮ್ಮ ಮನೆಯಟ ಸ್ವಚ್ಛ ಇಟ್ಕೊಂಡಾಗತ್ತೀವಿ. ಯಾಕಪ್ಪ ಅಂತಂದ್ರ ನಾವು ಒಂದು ಕೆಲಸದ ನಿಮಿತ್ತವಾಗಿ ಹಲವಾರು ದೇಶಗಳನ್ನ ನಾವು ಒಂದು ವಿಸಿಟ್ ಮಾಡುವಂತ ಅವಕಾಶಗಳು ಬಂದಾಗ ನಾವು ಪಾಶ್ಚಿಮಾತ್ಯ ದೇಶಗಳನ್ನ ನಾವು ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ಉದಾಹರಣೆಗೆ ತಗೊಂತೀವಿ. ನಾನು ಬೇರೆ ದೇಶಕ್ಕೆ ಯಾವಾಗಲೂ ಹೋದಾಗ ನಾವು ಫಸ್ಟ್ ನೋಡೋದೇನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಉತ್ತಮವಾದದ್ದು ಏನೈತಿ ಅದು ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ದೇಶದಲ್ಲಿ ಅದು ಬರಬೇಕು ಅನ್ನುವಂಥ ಬಯಕೆ ನಮ್ಮಲ್ಲಿ ಐತಿ. ಯಾಕಪ್ಪ ಅಂತಂದ್ರೆ ಈ ಸ್ವಚ್ಛತೆ ಅಂತಂದ್ರ ಬೇರೆ ದೇಶಗಳಲ್ಲಿ ಸ್ವಚ್ಛತೆ ಅಂತಂದ್ರ ಈ ಒಂದು ನದಿಗಳಾಗಿ ಉಪಯೋಗಿಸ್ತಾರೆ, ಈ ಒಂದು ನಾವು ರಸ್ತೆಗಳಾಗಿ ಉಪಯೋಗಿಸ್ತೀವಿ ಮತ್ತು ಡಸ್ಟ್ಬಿನ್ಗಳಾಗಿ ಉಪಯೋಗಿಸ್ತೀವಿ. ಬಟ್ ಇವತ್ತಿನ ದಿನದೊಳಗೆ ನಾವೇನಾಗಿತ್ತಪ್ಪ ಅಂತಂದ್ರೆ ನಾವು ರಸ್ತೆಗಳನ್ನು ಡಸ್ಟ್ಬಿನ್ ಆಗಿ ಯೂಸ್ ಮಾಡ್ತೀವಿ, ನಮ್ಮ ನದಿಗಳನ್ನು ಡಸ್ಟ್ಬಿನ್ ಆಗಿ ಯೂಸ್ ಮಾಡ್ತೀವಿ. ಆ ರೀತಿ ಆಗಬಾರದು ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಇನ್ನೊಂದು ಮುಖ್ಯ ಕರ್ತವ್ಯ ಅಂದ್ರೆ ನಾವೆಲ್ಲರೂ ಶಿಕ್ಷಣವನ್ನ ಪಡೆದುಕೊಳ್ಬೇಕಾಗಿದೆ. ಶಿಕ್ಷಣವು ನಮ್ಮ ಮೂಲಭೂತ ಕರ್ತವ್ಯ. ಈ ಒಂದು ಶಿಕ್ಷಣ ಇದ್ರೆ ಮಾತ್ರ ನಮ್ಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೀಡುತ್ತಾ, ನಾವು ಸಹ ಇವತ್ತಿಲ್ಲಿ ಬಂದು ನಿಲ್ಲಾಕ ನಮ್ಗೊಂದು ಅವಕಾಶ ಸಿಕ್ಕೈತಿ ಏನಪ್ಪಾ ಅಂತಂದ್ರೆ ಅದು ಕೇವಲ ಶಿಕ್ಷಣ ಮತ್ತು ಸಂಸ್ಕಾರದಿಂದ ಅಂತಕ್ಕಂಥ ಮಾತನ್ನ. ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಬಸವ ನಾಡಿನೊಳಗೆ ಹುಟ್ಟಿವಿ, ಬಸವ ತತ್ವವನ್ನು ಅಳವಡಿಸಿಕೊಂಡು ಬಸವ ಏನಪ್ಪಾ ನಾವು ಪ್ರತಿಯೊಂದು ಧರ್ಮವನ್ನು ಗೌರವಿಸಿ ನಮ್ಮ ಧರ್ಮದ ಬಗ್ಗೆ ನಾವು ಗೌರವ ಇಟ್ಟುಕೊಂಡು ನಡೆಯಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಬಸವಣ್ಣರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ,
ಆ ಒಂದು ಬಸವಣ್ಣನವರ ತತ್ವವನ್ನು ನಾವೆಲ್ಲರೂ ಪಾಲಿಸಿ ಎಲ್ಲ ಧರ್ಮವನ್ನು ಸಮನಾಗಿ ಕಂಡು ನಾವು ಮುಂದೆ ಸಾಗಿದ್ದೆ ಆದ್ರೆ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ದೇಶ ಮುಂದುವರಿದಿದ್ದೆ ಅಂತಕ್ಕಂಥ ಮಾತನ್ನ ಹೇಳಿ, ಹಿಂದಿನ ಕಾಲದಲ್ಲಿ ಬಸವಣ್ಣನವರು ನಮಗೆ ಎಂಥ ಒಂದು ಅಡಿಪಾಯ ಹಾಕಿ ಕೊಟ್ಟಾರಪ್ಪ ಅಂದ್ರೆ, ಹಿಂದಿನ ದಿನದೊಳಗೆ ಹೆಂಗಿತ್ತಪ್ಪ ಅಂತಂದ್ರೆ ಕೆಳವರ್ಗದವ್ರು ನಡಿಬೇಕಾತಂದ್ರೆ ಒಂದು ನಡಕ್ಕೆ ನಾವು ಕಸಬರಿ ಕಟ್ಟಬೇಕು, ಮುಂದೆ ಒಂದು ಏನು ಕಾಯಿ ಹೊಡೆದ ಚಿಪ್ಪನ್ನು ಕಟ್ಕೋಬೇಕಾಗಿರ್ತಿತ್ತು. ಯಾಕಪ್ಪ ಅಂತಂದ್ರೆ ನಾವು ಅಡ್ಡಾಡಿದ ಹೆಜ್ಜೆಗಳು ಗುರುತು ಉಳಿಬಾರದು, ನಮ್ಮ ಎಂಜಲು ನೆಲಕ್ಕೆ ತಾಗಬಾರ್ದು ಅಂತಕ್ಕಂಥ ನಿಯಮಗಳಿದ್ದು. ಅವತ್ತ ನಾವು ನಮ್ಮ ಉಳನ್ನು ನಾವು ನಮ್ಮ ಚಿಪ್ಪಿನಲ್ಲಿ ಉಳಿ ಹೋಗಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಬಸವಣ್ಣನವರು ನಮ್ಮ ನಾಡಿಗೆ ನಮ್ಮೆಲ್ಲರ ಪರವಾಗಿ ಹೋರಾಟ ಮಾಡಿ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರ. ಅದೇ ರೀತಿ ಅಂಬೇಡ್ಕರ್ ಅವರು ಸಹ ಸಂವಿಧಾನ ತಂದು ನಮ್ಮೆಲ್ಲರಿಗೂ ಸಮಾನ ಅವಕಾಶ ಮತ್ತು ಸಮಾನ ಹಕ್ಕನ್ನು ತಂದುಕೊಟ್ಟಾರ. ಅದನ್ನು ಉಳಿಸಿ ಬೆಳೆಸಿಕೊಳ್ಳುವಂತ ಕೆಲಸವನ್ನ ನಾವು ನೀವೆಲ್ಲರೂ ಇವತ್ತು ಮಾಡಬೇಕಾಗೈತಿ. ಅದಕ್ಕೆ ನಮ್ಗೆ ಅದರ ಕಷ್ಟ ಗೊತ್ತಿಲ್ಲ ಅವತ್ತಿಂದ. ಇವತ್ತು ನಮ್ಗೆಲ್ಲರಿಗೂ ಫ್ರೀ ಆಗೈತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಎಲ್ಲರಿಗೂ ಏನ್ ಬೇಕಾದಾಗ ಮಾತಾಡಕ್ಕೆ ಅವಕಾಶ ಐತಿ. ಹೀಗಾಗಿ ನಾವು ತಪ್ಪು ದಾರಿಗಳಿಗೆ ಹೊಂಟೀವಿ. ಆ ತಪ್ಪು ದಾರಿಗಳಿಗೆ ಹೋಗಲಾರದೆ ಹಿರಿಯರ ಒಂದು ಮಾರ್ಗದರ್ಶನ ನಡೆದುಕೊಂಡು ನಾವು ಹೋಗ್ಬೇಕು. ಯಾಕಂದ್ರೆ ಸರಿ ದಾರಿ ಒಳಗೆ ನಾವು ಹೋಗ್ಲಿಲ್ಲ ಅಂದ್ರೆ ತಪ್ಪು ದಾರಿ ನಡೆದ್ವಿ ಅಂತಂದ್ರೆ ನಾವು ಗ್ರಾಮಕ್ಕೆ ಕಪ್ಪು ಚುರುಕೆ ತರತಕ್ಕಂಥ ಕೆಲಸಗಳಾಗ್ತಾವಂತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ವಿಜಯ ಮಹಾಂತೇಶ ತರುಣ ನಾಟ್ಯ ಸಂಘದವರು, ನಮಗಿಂತ ಹಿರಿಯರು, ನಾ ಯಾವಾಗಲೂ ಹೇಳ್ತೇನೆ, ಅನುಭವಸ್ಥರು, ಜ್ಞಾನದಲ್ಲಿ ಮತ್ತು ನಮ್ಮ ವಯಸ್ಸಿನಲ್ಲಿ ಎಲ್ಲದರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಆಯೋಜನೆಯನ್ನು ಮಾಡಿ ನಮ್ಮಂತ ಚಿಕ್ಕವ್ರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಈ ನಮ್ಮಂತವ್ರು ಬೆಳೀಲಿ ಅಂತಕ್ಕಂಥ ಮಾತನ್ನು ಯಾವಾಗಲೂ ಹೇಳಿದರು. ಬೇರೆಯವರನ್ನು ಬೆಳೆಸುವಂತ ಗುಣ ನಾಯಕರಲ್ಲಿ ಮಾತ್ರ ಇರ್ತೈತಿ. ಈ ಕೆಲವೊಬ್ಬರಿಗೆ ಅಂತ ಮತ್ತೊಬ್ಬರು ತುಳಿಯುವಂತ ಗುಣ ಏನಂತಲ್ಲ, ಅವರು ನಾಯಕರಾಗುವುದಿಲ್ಲ, ಮುಂದೆ ಜೀವನದಾಗ ಬರಂಗಿಲ್ಲ. ಅದಕ್ಕೆ ಅಂತ ಒಂದು ಯುವಕ ತರುಣ ಸಂಘದವರು ಪ್ರತಿ ವರ್ಷ ನಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮಗೊಂದು ಅವಕಾಶ ಮಾಡಿಕೊಟ್ಟು ಒಂದೆರಡು ಮಾತುಗಳನ್ನ ಹೇಳಕ್ಕೆ ಅವಕಾಶ ಮಾಡಿಕೊಡೋದು ಅವರಿಗೂ ಸಹ ಧನ್ಯವಾದಗಳನ್ನು ಹೇಳಿ, ಇನ್ನೂ ನಮ್ಮ ಹಿರಿಯರು ಮಾತನಾಡಿದ್ದಾರೆ, ಅವರ ಅನಿಸಿಕೆಗಳನ್ನು ನಾವು ನೀವೆಲ್ಲರೂ ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.